ಎಸ್, ಮಹಾಮೈತ್ರಿ ಉಳಿದವರ ಕಂಡಂತೆ ನಾನೊಂದು ಸ್ಟೋರಿ ನಿಮಗೆ ಹೇಳ್ತಾ ಇದ್ದೆ. ಬಹಳ ಅದ್ಭುತವಾದಂತೆ ಎಲ್ಲರೂ ಆಲೋಚನೆ ಮಾಡಬೇಕು. ಹೌದು, ಅತಿ ದೊಡ್ಡ ಪಕ್ಷವಾಗಿ ಬಹುಮತ ಪಡೆದು ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಆದರೆ ಅವರಿಗೆಷ್ಟೇ ಸೀಟ್ಗಳು ಸಿಕ್ಕಿದ್ರು ಕೂಡ ಪರ್ಸೆಂಟೇಜ್ ಆಫ್ ವೋಟ್ ಉಳಿದೆಲ್ಲ ಪಕ್ಷಗಳನ್ನು ಸೇರಿಸಿದಾಗ ಅದು ಭಾಳ ಕಡಿಮೆ ಆಗುತ್ತೆ. ನಾನು ಒಂದು ಉದಾಹರಣೆ ಹೇಳಿದೆ, ಯಾಕಂದರೆ ಈಗ ಬಹುಜನ್ ಸಮಾಜ್ ಪಾರ್ಟಿಯ ಮಾಯಚಂದ್ರ ಮುನಿಯಪ್ಪ ಅವರು ಜಾಯ್ನ್ ಆಗಿದ್ದರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾನು ಬಿಹಾರ ಲೋಕಸಭಾ ಚುನಾವಣೆಯದು ಮತ್ತು ಉತ್ತರ ಪ್ರದೇಶದ ಹೇಳಿದೆ. ಅಂದರೆ 2012ರ ಒಂದು ಚುನಾವಣೆಯಲ್ಲಿ ಹೇಗಿತ್ತು ಅಥವಾ 2014ರಲ್ಲೇ ಚುನಾವಣೆಯಲ್ಲಿ ಹೆಂಗೆ ಬಂತು ಅಂತೇಳಿ. BJP 42%, SP 22%, BSP 19%. ಅವರಿಬ್ಬರನ್ನು ಸೇರಿಸಿದರೆ BJPಗೆ ಬಂದಿರೋದು 1.22% ಮಾತ್ರ ಜಾಸ್ತಿ ಅನ್ನುವಂಥದ್ದು. ಎಸ್ ಭಟ್ರೆ, ನಾವು ಮಾತಾಡ್ತಾ ಇದ್ವಿ. ಹಾಗಿದ್ದರೆ ಏನು ಮಾಡಬೇಕು ಇವರು? ಇಲ್ಲಿ ಒಬ್ಬ ನಾಯಕ ಸಿಗ್ತಾ ಇಲ್ಲ. ಕಮ್ಯುನಿಸ್ಟ್ನ ಮುತ್ಸದ್ದಿ ನಾಯಕರು ಈಗ ನಮಗೆ ಅಷ್ಟು ಮುತ್ಸದ್ದಿಗಳು ಕಾಣ್ತಾ ಇಲ್ಲ. ದೇವೇಗೌಡರನ್ನ ಕಂಪ್ಲೀಟ್ ಆಗಿ ನಂಬೋದಕ್ಕೆ ಉಳಿದವರು ರೆಡಿ ಇಲ್ಲ. ದೇವೇಗೌಡರನ್ನ ಮಾತ್ರ ಅಲ್ಲ, ಲಾಲುವನ್ನು ನಂಬೋದಕ್ಕೆ ಅವರು ರೆಡಿ ಇಲ್ಲ, ಮುಲಾಯಂ ಸಿಂಗ್ ಅನ್ನು ನಂಬೋದಕ್ಕೆ ಮತ್ತೊಬ್ಬರು ನಂಬೋದಿಲ್ಲ, ಇವರು ಯಾರನ್ನು ನಂಬೋದಕ್ಕೆ ಮಾಯಾವತಿ ರೆಡಿ ಇಲ್ಲ. ಹೇಳಿ, ಏನು ಮಾಡಬೇಕು? ಈಗ ನಾವು ಕಳೆದ 20 ವರ್ಷದ ರಾಜಕಾರಣವನ್ನು ನೋಡಬೇಕು. ನೀವೇ ಹೇಳಿದ ಹಾಗೆ ಜಾಗತೀಕರಣ ಆರಂಭವಾದ ನಂತರದ ರಾಜಕಾರಣವನ್ನು ನೋಡಬೇಕು. 10 ವರ್ಷ ಈ ದೇಶವನ್ನು ಮನಮೋಹನ್ ಸಿಂಗು ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಳಿದೆ. 10 ವರ್ಷದ ಕೊನೆಗೆ ಈ ದೇಶಕ್ಕೊಬ್ಬ ನಾಯಕ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅಂತಂದಿಟ್ರೆ ನಿರ್ಮಾಣ ಆಯ್ತು. ಅದು ಆವಾಗ ಏನು ಮಾಡಿದ್ರು? ಮೋದಿ ಅದರ ಲಾಭವನ್ನು ಪಡಿತಾರೆ. ಅದನ್ನು ಹೇಗೆ ಬರೀತಾರೆ ಅಂದರೆ ಜಾಗತೀಕರಣದ ಬೇರೆ ಬೇರೆಯ ಒಂದು ಯಾಕಂದ್ರೆ ಈಗಿನ ಯುವಕ ಹೌದು ಬರಾಕ್ ಒಬಾಮನ ನೋಡ್ತಾನೆ ಸರ್, ಏನ್ ಮಾತಾಡ್ತಾನೆ ಕೇಳ್ತಾನೆ. ಅವ್ನು ಗೊತ್ತಾಗದೆ ಏನ್ ಮಾತಾಡ್ತಿದ್ದಾನೆ, ನನಗೆ ಇಂಥ ಒಬ್ಬ ನಾಯಕ ಬೇಕು ಅಂತೇಳಿ. ಹೌದು, ಇಂದಿರಾ ಗಾಂಧಿ ಕಾಲಘಟ್ಟದಲ್ಲಿ ನಮಗೆ ಅವಕಾಶ ಇರ್ಲಿಲ್ಲ, ಮತ್ತೆ ಅಂತ ಪರಿಸ್ಥಿತಿಯೂ ಇರಲಿಲ್ಲ ದೇಶದಲ್ಲಿ. ಇಂದಿರಾ ಗಾಂಧಿದಾಗ್ಲೂ ರಾಜೀವ್ ಗಾಂಧಿದಾಗ್ಲಿ. ಈಗ ನಾವು ಮನಮೋಹನ್ ಸಿಂಗು ಈ ದೇಶದ ಅರ್ಥಮಂತ್ರಿ ಆದ ನಂತರದ ಬೆಳವಣಿಗೆ ಇದೆಯಲ್ಲ, ಅದರ ಲಾಭವನ್ನು ಕಾಂಗ್ರೆಸ್ ತಗೊಂಡಿದೆ, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಅದನ್ನು ಇನ್ನಷ್ಟು ಹೆಚ್ಚು ಸಮರ್ಥವಾಗಿ ಈ ದೇಶದಲ್ಲಿ ಮೋದಿ ಬಿಟ್ಟರೆ ಇನ್ನೊಬ್ಬ ನಾಯಕ ಇಲ್ಲ ಅನ್ನುವಂಥ ಸ್ಟೇಜನ್ನು ಅವರು ಬೇರೆ ಬೇರೆ ಮಾರ್ಗದಲ್ಲಿ ಮಾಡಿದ್ರು. ಆಮೇಲೆ ಕಾಂಗ್ರೆಸ್ ಅದಕ್ಕೆ ಸರಿಯಾದ ಪೂರಕ ವಾತಾವರಣ ನಿರ್ಮಾಣ ಮಾಡಿಕೊಡ್ತು. ಯಾಕಂದ್ರೆ ಮನಮೋಹನ್ ಸಿಂಗ್ ಅವರು ಆ ಕಾಲಘಟ್ಟದಲ್ಲಿ 10 ವರ್ಷದಲ್ಲಿ ಮಾಡಿದಂತಹ ಸಾಧನೆಗಳು ಏನೇ ಚರ್ಚೆಗಳಿರಲಿ, ನಾನು ಕೂಡ ಆ ಚರ್ಚೆಗೆ ರೆಡಿ ಇದ್ದೀನಿ, ಅದನ್ನು ಕೂಡ ಬಿಂಬಿಸೋಕೆ ಹೋಗ್ಲಿಲ್ಲ ಕಾಂಗ್ರೆಸ್. ಯಾಕಂದ್ರೆ ಅವರ ಉದ್ದೇಶನೇ ಬೇರೆ ಇತ್ತು. ಆ ತಪ್ಪು ಇದೆಯಲ್ಲ, ಅದರ ಸಂಪೂರ್ಣ ಲಾಭವನ್ನು ನರೇಂದ್ರ ಮೋದಿ ಅವರು ಎನ್ಕ್ಯಾಶ್ ಮಾಡ್ಕೊಂಡ್ರು. ಒಂದು ಜೊತೆಗೆ ಬೇರೆ ಈಗ ನಾವು ಏನು ಇದ್ರ ನಡುವೆನೆ ಒಂದು 3ನೇ ಮೈತ್ರಿಯ ಬಗ್ಗೆನೂ ಮಾತಾಡಿದ್ವಿ. ಲೋಕಸಭೆ ಚುನಾವಣೆ ನಡೆಯುವ ಈ 3ನೇ ಥರ್ಡ್ ಫ್ರಂಟಿನ ನಾಯಕರಿಗೂ ಕೂಡ ಇದರ ಲಾಭವನ್ನು ತಗೊಳ್ಳಿಕ್ಕೆ ಆಗ್ಲಿಲ್ಲ. ಅಥವಾ ಇಲ್ಲಿ ಇನ್ನೊಂದು ಇದಿದೆ ನೋಡಿ, ನೀವು ಒಂದು ಗಮನಿಸಬೇಕು. ನರೇಂದ್ರ ಮೋದಿ ಒಂದು ಹೊಸ ಮುಖವಾಗಿ ಕಂಡು ಈ 3ನೇ ಥರ್ಡ್ ಫ್ರಂಟ್ ಅಲ್ಲಿ ಇದ್ದವರು ಎಲ್ಲರೂ ಹಳೆ ಮುಖ ಆಯ್ತು. ಖಂಡಿತ, ಅದನ್ನು ಗಮನಿಸಿ. ಇದು ಒಂದು ಕೂಡ. ಆದ್ರೆ ನಮ್ಮ ಇಲ್ಲಿ ಇವತ್ತಿನ ಪ್ರಶ್ನೆ, ಮಹಾಮೈತ್ರಿ ಉಳಿದವರು ಕಂಡಂತೆ ಮಾಯಾವತಿಯವರು ಯಾಕೆ ಮುಂದಾಗ್ತಾ ಇಲ್ಲ, ಅಥವಾ ಅವರ ಲೆಕ್ಕಾಚಾರ ಏನಿರಬಹುದು? ಮುನಿಯಪ್ಪ ಅವರೇ. ಸರ್, ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಏನಿದೆ, ಇದು ಅಂಗಡಿ ಬೇರೆ ಜೆಂಡಾ ಬೇರೆ, ಅಜೆಂಡಾ ಒಂದೇ. ಇದು ಗೊತ್ತಾಯ್ತಾ? ಈ ಬಹಳ ಜನ, ನಾವು ಒಂದ್ ನಿಮಿಷ ನಿಮ್ಗೆ ಎಡಿಷನ್ ಹೇಳ್ತೀನಿ. ಮೊದಲು ಹೇಳ್ತಿದ್ವಿ, ದೇ ಆರ್ ದ 2 faces ಆಫ್ ಸೇಮ್ ಕಾಯಿನ್. ಇಟ್ ಇಸ್ ನಾಟ್ 2 faces, ಎಕ್ಸ್ಟೆನ್ಷನ್ ಆಫ್ ದ ಸೇಮ್. ಹಾಗಾಗಿ ಸರ್, ಏನು ಬಹಳ ಜನ ನರೇಂದ್ರ ಮೋದಿಗೆ ಹೊಸ ಫೇಸ್ ಅನ್ನ ಕೊಟ್ಟಿದ್ಕೆ ಅವ್ರಿಗೆ ಪರ್ಸೆಂಟೇಜ್ ವೋಟ್ ಸಿಕ್ತು, ಸೀಟ್ ಜಾಸ್ತಿ ಸಿಕ್ತು ಅಂತ ಹೇಳ್ತಾರೆ. ಸೀಟ್ ಮಾತ್ರ ಜಾಸ್ತಿ ಸರ್, ಪರ್ಸೆಂಟೇಜ್ ಆಫ್ ವೋಟ್ ನಿಮ್ಗೂ ಈಗಲೂ ಇದೆ, ಅವ್ರಿಗೂ ಇದೆ. 6% ಮಾತ್ರ ಕಡಿಮೆ ಆಗಿರುವಂತದ್ದು. 2012 ವಿಚಾರಕ್ಕೆ ಹೋಲಿಸಿದ್ರೆ ನಿಮ್ಗಿಬ್ಬರಿಗೆ ಸಿಕ್ಕಿದಂತ ವೋಟ್ ಪರ್ಸೆಂಟೇಜ್ ನ ಅರ್ಧದಷ್ಟು ಬರಲ್ಲ. ಹೌದು ಸರ್, ಅಲ್ಲಿ ಏನಾಯ್ತು ಅಂದ್ರೆ, ಒಂದು ನಮ್ದು ಏನ್ ಬೇಸಿಕ್ ವೋಟ್ ಇತ್ತಲ್ಲ SC ST ಇದು, ಅದ್ರ ಜೊತೆ ಆಡ್ ಆಗಿದೆ ಯಾವುದು ಮುಸ್ಲಿಮ್ಸ್, ಮೋಸ್ಟ್ ಬ್ಯಾಕ್ವರ್ಡ್, ನಮ್ಮ ಅಪ್ಪರ್ ಕ್ಯಾಸ್ಟ್ ವೋಟ್ ಬ್ರಾಹ್ಮಣ್ಸ್. ಇದು ಏನಾಯ್ತು ಅಂತ ಹೇಳಿದ್ರೆ, ಈ ಟೈಮು ಒಂದು ಕಾಂಗ್ರೆಸ್ ಪಕ್ಷ 10 ವರ್ಷದಲ್ಲಿ ಮಾಡಿದಂತ ದುರಾಡಳಿತ, 60 ಸಾರಿ ಡೀಸೆಲ್, ಪೆಟ್ರೋಲ್, ಸೀಮೆಣ್ಣೆ, ಈ ಕಾರಣಕ್ಕೆ ಈ ಮೋದಿ 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 ಅಂತ ಇಡೀ ಮೀಡಿಯಾ. ಅಲ್ಲ ಸರ್, ಈಗ ನಾವು ಅಲ್ಲಿಗೆ ಬಂದ್ವಿ, ಆ ಚರ್ಚೆಯನ್ನ ಮಾಡಿದ್ವಿ, ಓಕೆ, ಅವ್ರು ಗೆದ್ರು, ಮತ್ತೊಂದಾದ್ರು. ಈಗ ಅದರ ವಿರುದ್ಧ ಒಂದು ಮಹಾನ್ ಕಾರ್ಯತಂತ್ರ ಆಗ್ತಾ ಇದೆ. ಬಿಹಾರದಲ್ಲಾಯ್ತು, UPಯಲ್ಲಿ ಮುಂದಿನ ದಿನಗಳಲ್ಲಿ ಅದಾಗುತ್ತೋ, ಅಥವಾ ಮಾಯಾವತಿ ಅವರ ತಲೆಯಲ್ಲಿ ಹೇಗಿರ್ಬೋದು ಅಂತಂದ್ರೆ, ಎಲ್ಲಕ್ಕಿಂತ ಮುಂಚೆ ಸ್ವಲ್ಪ ದಿನದಲ್ಲಿ ಇಲೆಕ್ಷನ್ ಆದ ಉತ್ತರಾಂಚಲದಲ್ಲಿ ಇಡೀ ಎಲ್ಲ ಕಾಂಗ್ರೆಸ್ ಗೆದ್ಬಿಟ್ಟಿದೆ. ಹೌದು, ಬಿಜೆಪಿ ಗೆದ್ದಿಲ್ಲ. ಬಟ್ ವಿಶೇಷವಾಗಿ ಉತ್ತರ ಪ್ರದೇಶ ಏನ್ ಸರ್ ಅಂದ್ರೆ, ಯಾವಾಗ್ಲೂ ಮಾಯಾವತಿ ಜಿ ಅವರು ಮತ್ತು SP ಏನಿದೆ, ಅದು ಯಾವಾಗ ಈಸ್ಟ್ ವೆಸ್ಟ್ ಫೇಸ್ ಇರ್ತದೆ, ನೀವು ಸಿದ್ಧಾಂತ ಕೂಡ ಆಗಿರ್ತದೆ. ಹಾಗಾಗಿ ಮುಲಾಯಂ ಸಿಂಗ್ ಜೊತೆನಲ್ಲಿ BSP SP ಜೊತೆಯಲ್ಲಿ ಅಲಿಯನ್ಸ್ ಆಗಕ್ಕೆ ಅಷ್ಟೊಂದು ಈಜಿ ಸಾಧ್ಯವಿಲ್ಲ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ,
ಅದು ಎಲೆಕ್ಷನ್ ನಡೆದ್ರೆ ಈಗ ಏನು ಮೋದಿ ಮಾತಾಡಿದ ಎತ್ತಿದ್ದು ಯಾವ್ದು ಪಾಯಿಂಟ್ ಅನ್ನ ಬಿಜೆಪಿ ಒಂದೇ ಪಾಯಿಂಟ್ ಹೇಳ್ತೀನಿ, ಓಕೆ, ಬೆಲೆ ಏರಿಕೆ ಕಮ್ಮಿ ಮಾಡ್ತೀವಿ, ಭ್ರಷ್ಟಾಚಾರ ಕಮ್ಮಿ ಮಾಡ್ತೀವಿ, ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡು ತರ್ತೀವಿ ಅಂತ. ಒಂದಿವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾವ್ರ ಸುದ್ದಿನೇ ಇಲ್ಲ. ಆಮೇಲೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಏನ್ ಮಾಡಿದ್ರು 14% ರೈಲ್ವೆದು. ಅಂದ್ರೆ ನೀವು ಹೇಳೋ ಪ್ರಕಾರ ಹೇಗೆ ಅಂತಂದ್ರೆ, ಈಗ ಏನಾದ್ರೂ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ನಡೆದ್ರೆ ಲೋಕಸಭೆಗೆ ಕೊಟ್ಟಂತ ಮತಗಳೇ ಬೇರೆ, ಅದು ನರೇಂದ್ರ ಮೋದಿ ಅವರ ಅಥವಾ ಅಲ್ಲಿಯ ಒಂದು ವೋಟ್ ಬ್ಯಾಂಕ್ ಏನಿದೆ, BSP ಗೆ ವೋಟ್ ಬ್ಯಾಂಕ್ ಇದೆ, ಅದೇನು 206 ಸ್ಥಾನಗಳನ್ನ ನಿಮ್ಗೆ 2007 ತಂದು ಕೊಡುತ್ತೆ. ಅವ್ರು ಈಗಲೂ ಕೂಡ ನಮ್ಮ ರಾಜ್ಯಕ್ಕೆ ಮಾಯಾವತಿ ಇದ್ದಾರೆ. ರಾಜ್ಯಕ್ಕೆ ನಾವು ಮುಖ್ಯಮಂತ್ರಿ ಇವರನ್ನ ಮಾಡ್ತೀವಿ, ನಾವು ವೋಟ್ ಹಾಕ್ತೀವಿ ಅನ್ನುವಂಥದ್ದು. ಬಟ್ ಅದೇ ಕನಸಲ್ಲಿ SP ಅವರು ಕೂಡ ಇದ್ದಿರಬಹುದು. ನಮಗೂ ಕೂಡ 224 ಬಂದಿದೆ, 29% ಬಂದಿದೆ 2012ರಲ್ಲಿ, ನಮಗೆ ಆ ವೋಟ್ಗಳು ಸಿಗ್ಬೋದು. ಅಥವಾ ಮಾಯಾವತಿ ಅವರ ಲೆಕ್ಕಾಚಾರ ಅಂದ್ರೆ ನನ್ಗನ್ಸೋದು ಈ DMK ಮತ್ತು ಅಣ್ಣಾ DMK ಚೇಂಜ್ ಆಗ್ತಾ ಇರುತ್ತಲ್ಲ, ಕೇರಳದಲ್ಲಿ ಚೇಂಜ್ ಆಗ್ತಾ ಇರುತ್ತಲ್ಲ, LDF ಮತ್ತು UDF, ಆ ರೀತಿಯ ಆಶಾಭಾವನೆ ನಾವು ಇರಬಹುದು. ಸೊ ಅದು ನಿಮಗೆ ಮಹಾಮೈತ್ರಿಗೆ ತೊಡಕಾಗುವುದಿಲ್ವಾ? ಅಥವಾ 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 ವಿಧಾನಸಭಾ ಚುನಾವಣೆಯ ನಂತರದ ದಿನಗಳಲ್ಲಿ ಮತ್ತೆ ಕಾವು ಪಡ್ಕೋಬಹುದಾ? BSP ಆಲ್ವೇಸ್ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಪಾಲಿಸಿ. ಅವ್ರು ಎಲ್ಲೂ ಮೈತ್ರಿ ಒಳಗೆ ಹೋಗಿಲ್ಲ. ಅವ್ರು ಎಲ್ಲಿದ್ದಲ್ಲಿ ಎಲ್ಲ ಎಲೆಕ್ಷನ್ ನಿಂದಿರ್ತೀವಿ, ನಾವು ನಮ್ ಕೇಡ್ರೆ ಹೆಚ್ಚು ಮಾಡ್ಕೊಂಡು ಹೋಗ್ತೀವಿ, ನಮ್ಮ ವೋಟ್ ಹಾಕೊಂಡು ಹೋಗ್ತೀವಿ. ಅಂಡ್ ದಟ್ ಪಾರ್ಟಿ ಫಿಲಾಸಫಿ ಇದ್ರದೇ ಬೇರೆ. ಸೊ ಅದು ಉತ್ತರ ಪ್ರದೇಶದಲ್ಲಿ ಅಫೆಕ್ಟ್ ಆಗಕ್ಕಿಲ್ಲ. ನೀವು ಇಡೀ ರಾಷ್ಟ್ರದ ಪಾರ್ಲಿಮೆಂಟ್ ಎಲೆಕ್ಷನ್ ಅನಲೈಸ್ ಮಾಡಿದ್ರೆ ಇಫೆಕ್ಟ್ ಆಗಿದ್ದು, ಮ್ಯಾಕ್ಸಿಮಮ್ ಇಫೆಕ್ಟ್ ಆಗಿದ್ದು UP ಒಂದೇ, ಉಳಿದಲ್ಲಿಲ್ಲ. ಇಫೆಕ್ಟ್ ಆಗದೆ ಇರಲಾರ್ದು ಅದು ತಮಿಳುನಾಡು, ಒಡಿಶಾ, ವೆಸ್ಟ್ ಬೆಂಗಾಲ್, ಅಲ್ಲಿ ಏನೂ ಅಲ್ಲಿ ಅವ್ರು ಮೋದಿ ಎಫೆಕ್ಟ್ ಆಗಲಿಲ್ಲ. ಉತ್ತರ ಪ್ರದೇಶದಲ್ಲಿ ಮಾತ್ರ ಬಹಳ, ಅಂದ್ರೆ ಬಿಹಾರದಲ್ಲೂ ಇಫೆಕ್ಟ್ ಆಗಿಲ್ಲ. ಬಿಹಾರದಲ್ಲಿ 12 ಹಾಗಿದ್ರೆ ನಾನೊಂದು ಮಾತು ಕೇಳ ನಿಮ್ಗೆ, ಎಲ್ಲೆಲ್ಲಿ ಪ್ರಬಲವಾಗಿ ಪ್ರಾದೇಶಿಕ ಪಕ್ಷಗಳು ಉತ್ತಮ ಆಡಳಿತವನ್ನ ನೀಡಿದೆ ಅಲ್ಲಿ ಯಾವುದು ಕೂಡ ನರೇಂದ್ರ ಮೋದಿ ಎಫೆಕ್ಟ್ ಆಗ್ಲೇ ಇಲ್ಲ ಅಂತ ಕೇಳಬಹುದಾ? ಹಾಗಿದ್ರೆ ಬಿಹಾರದಲ್ಲಿ ಏನಾಯ್ತು? ಬಿಹಾರದಲ್ಲಿ ನಾವು ಅವ್ರು ಕೂಡ ಇದ್ವಿ. ಓಕೆ, ನಾವು ಅವ್ರು ಸಪರೇಟ್ ಆದ ಕೂಡ ನೀವು ಅವ್ರ ಪರ್ಸೆಂಟೇಜ್ 12-15 ಸೀಟ್ ತಗೊಂಡಿದ್ರು, 22ಕ್ಕೆ ಹೋದ್ರೆ ಅಷ್ಟೇ ಅವರು. ಓಕೆ, ಆದ್ರೆ ನಮ್ ದುರ್ದೈವ ಏನಂದ್ರೆ ನಾವೇನ ಒಳ್ಳೆ ಆಡಳಿತ ಮಾಡಿ ಲಾಭ ತಗೊಂಡಂತ ವೋಟರ್ಸ್ ಎಲ್ಲ ಬಿಜೆಪಿಗೆ ಹೋದ್ರು. ನಿಜವಾಗ್ಲೂ ಯಾರು ಲಾಲು ಪ್ರಸಾದ್ ಜೊತೆ ಇದ್ದೋ ಲಾಲು ಪ್ರಸಾದ್ ಜೊತೆ ಉಳಿದ್ರು ಅವ್ರ ಓಟು ಕಮ್ಮಿ ಆಗಿಲ್ಲ. ಈಗ ನಿಜವಾಗಿ ಒಂದ್ ಹೇಳ್ಬೇಕಾದ್ರೆ ಭಟ್ರೆ, ಬಿಹಾರದ ವಿಚಾರವನ್ನು ಗಮನಿಸಿದ್ರೆ ಈಗ ಬಿಹಾರ ರಾಜ್ಯ ಮತ್ತು ಗುಜರಾತ್ಗೂ ಅಥವಾ ಕರ್ನಾಟಕಕ್ಕೂ ಬಹಳ ವ್ಯತ್ಯಾಸ ಇದೆ. ಅಲ್ಲಿಯ ಸರ್ಫೇಸ್ ಅಲ್ಲಿ ಹೇಗಿತ್ತು, ಯಾವ ಪರಿಸ್ಥಿತಿ ಇತ್ತು, ಅದನ್ನು ನಿತೀಶ್ ಕುಮಾರ್ ಎತ್ತಿದಂಥ ರೀತಿ ಇದೆಯಲ್ಲ. ನಾನು ದೆಹಲಿಯಲ್ಲಿ ಹೋಗಿ ಒಬ್ಬರನ್ನ ಭೇಟಿಯಾದಾಗ ಅವರು ಒಂದು ಮಾತನ್ನು ಹೇಳ್ತಾರೆ, ಒಂದು 2 ವರ್ಷದ ಹಿಂದೆ ಸರ್. ಮೊದಲು ನಾವು ಬಿಹಾರಿಗಳು ಅಂತ ಹೇಳೋದಕ್ಕೆ ನಮಗೆ ಒಂಥರ ಹಿಂಜರಿಕೆ ಆಗ್ತಾ ಇತ್ತು, ಎಲ್ಲಿ ಹೊಡೆದು ಬಿಡ್ತಾರೆ ಅಂತ ಅನ್ನುವಂಥದ್ದು. ಇವತ್ತು ನಾವು ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ, ಕಾಲೇಜಿಗೆ ಹೋಗ್ತಾ ಇದ್ದಾರೆ, ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಅಂತ. ಅಲ್ಲಿಯ ಪರಿಸ್ಥಿತಿ ಬೇರೆ. ಆದರೂ ಕೂಡ ಅಲ್ಲಿ ಮತದಾರ ಕೈ ಬಿಡ್ತಾನೆ. ಮತದಾರ ಕೈ ಪ್ರಶ್ನೆ ಅಲ್ಲ ಸರ್. ಅಲ್ಲಿ ಏನಾಗಿದೆ, ನೀವು ಹೇಳಿದ್ರಲ್ಲ, ಒಬ್ಬ ಮುಖ್ಯಮಂತ್ರಿ ಆಡಳಿತ ಕೊಟ್ಟು ಬದಲಾವಣೆ ಹೇಗೆ ಮಾಡಬಹುದು ಆ ರಾಜ್ಯ ಅನ್ನೋದು ಖಂಡಿತ ಕಲ್ಪನೆಗೂ ಬರಲ್ಲ. ನಿತೀಶ್ ಕುಮಾರ್ ಮಾಡಿದ್ದಾರೆ 8 ವರ್ಷದಲ್ಲಿ. ಯಾವ ರೀತಿ ಮಾಡಿದಾನೋ ಏನೋ, ಇಟ್ ಇಸ್ ಅನ್ಬಿಲಿಯಬಲ್. 14% GDP without any big industry. Correct. And it has percolated to the poorest of the poor. ನೋಡಿ ಸರ್, ಉತ್ತರ ಪ್ರದೇಶದಿಂದ 11 ಜನ ಪ್ರಧಾನಮಂತ್ರಿಗಳು ಬಂದಿದ್ದಾರೆ. ಯಾಕಂದ್ರೆ ಅಲ್ಲಿ 21 ಕೋಟಿ ಇರೋದು, 80 MP ಇರೋದು, 425 MLA ಇರೋದು. ಡೆವಲಪ್ಮೆಂಟ್ ವರ್ಕ್ ತಗೊಂಡೋಗಕ್ ಹೋದ್ರೆ ಹೆಚ್ಚು ಮಾಡಿದ್ರು ಉತ್ತರ ಪ್ರದೇಶದಲ್ಲಿ. ಅದೇನಂದ್ರೆ ನಮಗೆ ಈ ಮನುವಾದಿ ಮೀಡಿಯಾಗಳು ಸರಿಯಾದ ರೀತಿಯಲ್ಲಿ ಅದು ಕೊಡ್ಲಿಲ್ಲ. ಯಾಕೆಂದ್ರೆ ಇಡೀ ಭಾರತ ದೇಶದಲ್ಲಿ 1 ಕೋಟಿ 10 ಲಕ್ಷ ಎಕರೆ ಜಮೀನ ಹಂಚಿಕೆ ಮಾಡಿರೋದು ಅಲ್ಲೇ ಎಲ್ಲ ಜಾತಿ ಬಡವರು ನೀರಾವರಿ ಮಾಡಿಕೊಟ್ಟಿದ್ದು. ಖಾಸಗೀಕರಣದಲ್ಲಿ 35% ರಿಸರ್ವೇಶನ್ ಕೊಟ್ಟು 10% SC/ST ಗೆ, 10% OBC ಮೈನಾರಿಟೀಸ್ಗೆ, ಅಪರ್ ಕಾಸ್ಟ್ಗೆ 10%. ಮಾಫಿಯಾಗಳನ್ನ, ರೌಡಿಗಳನ್ನ ಎಲ್ಲ ಹಾಕಿದ್ರು. ಡೆವಲಪ್ಮೆಂಟ್ ಅವ್ರು ಕೂಡ ಸಿಕ್ಕಾಪಟ್ಟೆ ಮಾಡಿದ್ರು. ಹೇಳ್ಬೇಕಾದ್ರೆ 3 ಗಂಟೆ ಹೇಳೋಕೆ ದೊಡ್ಡ ಬುಕ್ಕೇ ಇದೆ ಅದು. ಅದು ನಮ್ಗೆ ಏನಾಯ್ತು ಸರ್ ಎಲೆಕ್ಷನ್ ಅಲ್ಲಿ ಅಂದ್ರೆ, ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಈ ಮೋದಿ 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 ಮತ್ತು ನರೇಂದ್ರ ಮೋದಿ ಆಮೇಲೆ ಏನಿದು ಗುಜರಾತ್ ಅಂತ ಹೇಳಿದ್ರಲ್ಲ, ಜನ ಹೇಳೋ ರೀತಿನಲ್ಲಿ, ಇದು ಮೀಡಿಯಾ ಹೇಳೋ ರೀತಿನಲ್ಲಿ ಅಷ್ಟು ನಾನು ಅದನ್ನ ಕಂಪ್ಲೀಟ್ ಆಗಿ ಒಪ್ಪೋದಿಲ್ಲ. ನೀವು ಅಲ್ಲ ನೀವು ಆಗಿದ್ರೆ 224 SP ಬಂತಲ್ಲ 2012, 2007 206 BSP ಬಂತಲ್ಲ, ಆಗ ಮನುವಾದಿ ಮೀಡಿಯಾ ಏನ್ ಮಾಡಿಲ್ವಾ? ನಾನು ಹೇಳಲ್ಲ ನೋಡಿ ಸರ್, ನಾವು ಹೇಳ್ತಾರೆ ಗುರುಸ್ತೀವಿ. ಇಲ್ಲ ನಾನೊಂದು ಮಾತಾಡ್ತೀನಿ ತಮಗೆ. ನೋಡಿ, ಮಾಯಾವತಿ ಅಕ್ಕವ್ರು ಮಾಡಿರ್ತಕ್ಕಂಥ ಕೆಲಸ ನಿಜವಾಗ್ಲೂ ಮಾಯಾವತಿ ಅವರು ಭವಿಷ್ಯದ ಪ್ರಧಾನಿ ಅಂತ ಹೇಳಿದ್ದು ಕೂಡ ಮೀಡಿಯಾನೇ ಅಲ್ಲ, ಅದು ಹೇಳಿದ್ದು ಮೀಡಿಯಾನೇ. ಮೀಡಿಯಾ ನನಗೆ ಒಂದು ಗುಂಪನ್ನ ಡಿವೈಡ್ ಮಾಡಿ ಸರ್ ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳ್ತೀನಿ ಕೇಳಿ. ಯಾಕಂದ್ರೆ ಭಾರತ ದೇಶದಲ್ಲಿ ದಲಿತರಿಂದ ಬ್ರಾಹ್ಮಣರನ್ನ ಜೋಡಣೆ ಮಾಡಿದ್ದು ಉತ್ತರ ಪ್ರದೇಶ ಒಂದರಲ್ಲಿ ಮಾತ್ರ. ಖಂಡಿತ
ಗೊತ್ತಾಯ್ತಾ? ಖಂಡಿತ. ಒಮ್ಮೆ success ಆಯ್ತು, ಮತ್ತೊಂದು success ಆಗಿಲ್ಲ ಅವ್ರಿಗೆ. ಭಾಗ ಕೊಟ್ಟಿದ್ದು ಅವ್ರಿಗೆ. ಮೊನ್ನೆ ಏನ್ ಸರ್ ಆಯ್ತು ಅಂದ್ರೆ, ಇಲ್ಲಿ ಕೇಳ್ತೀನಿ ಕೇಳಿ, ಈ ಮೋದಿ ಬಹಳ ತರದ ಕೊಲೆಗಳು ಮಾಡಿಸಿದ್ದಾನೆ, ಮುಸ್ಲಿಮಾನರನ್ನ ಕೊಲೆ ಮಾಡಿಸ್ತಾನೆ ಅಂತದನ್ನೆಲ್ಲ ಪ್ರಚಾರ ಮಾಡಿದ್ರಲ್ಲ, ಯಾಗಾದ್ರೂ ಮಾಡಿ ಮೋದಿನ ತಡಿಬೇಕನ್ನೋ ಕಾರಣಕ್ಕೆ ನಮ್ಮಲ್ಲಿದ್ದಂತ ಮುಸ್ಲಿಮಾನ್ ರೋಟ್ 100% SPಗೆ ಹಾಕಿದ್ರು. SP ತಡಿತಾರಂತ. SP ಇತ್ತಲ್ಲ ಬೇಸೊಟ್ಟು ಯಾವ್ದು ಅದು ಹಿಂದೂ ಹೆಸರಲ್ಲಿ ಬಂದ್ಬಿಟ್ಟು ಅದು ಬಿಜೆಪಿಗೆ ಹೋಗ್ಬಿಡ್ತು. ತಿರ್ಗಾ ನಮ್ಮಲ್ಲಿ ಬ್ಯಾಕ್ ಹೊಡಿತಲ್ಲ, ಆ ಓಟ್ ಮತ್ತೆ ಹಿಂದೂ ಹೆಸರಲ್ಲಿ ಮತ್ತೆ ಬಿಜೆಪಿಗೆ ಹೋಯ್ತು. ಅಂದ್ರೆ ಅವರನ್ನ ಮನವೊಲಿಸುವಂತ ಕೆಲಸಗಳನ್ನ ನಿಮ್ಮ ನಾಯಕರು ಮಾಡಿಲ್ಲ. ಇಲ್ಲ, ಮಾಡಿದ್ದಾರೆ. ಅಂದ್ರೆ ಒಂದು ವಾತಾವರಣ, ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು. ಯಾಕಂದ್ರೆ ಈಗ ಚೇಂಜ್ ಸಿನಾರಿಯೋ ನಾವು ನೋಡ್ಬೇಕು. ಆದ್ರೂ ಕೂಡ ಸರಿ ಇರ್ಲಿ ಬಿಡಿ, ಆದ್ರೂ ಕೂಡ ಎವ್ರಿಥಿಂಗ್ ನಾವು ಆಗಿ ಹೋಗಿದ್ದನ್ನ ನಾವು ಮತ್ತೆ ಹೇಳೋದಿಲ್ಲ. ಸರ್, ಇವಾಗ ಚುನಾವಣೆ ನಡೆದ್ರೆ, ಈಗ ಸಮಸ್ಯೆ ಇವಾಗ ಚುನಾವಣೆ ನಡೆದ್ರೆ ಬಹುಜನ ಸಮಾಜ ಪಕ್ಷ ಸ್ವಂತ ಶಕ್ತಿ ಮೇಲೆ ಮೆಜಾರಿಟಿ ತಗೊಂಡು ಗೆತ್ತದೆ. ಯಾಕಂದ್ರೆ ಒಂದು ಮಾತು ಯಾವಾಗಲೇ ಹೇಳಿದ್ರಿ, ಅದು ರಾಷ್ಟ್ರದ ವಿಚಾರ ಬೇರೆ ಆಯ್ತು, ಅದೊಂದ್ ಕಡೆ ನಿಂತೋಯ್ತು. ಇವಾಗ ಆ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಸುಮಾರು 10,000ಕ್ಕೂ ಮೇಲ್ಪಟ್ಟು ದಲಿತರು ಮರ್ಡರಾಗಿದೆ, ಬಹುಮಗಲಭೆಗಳಾಗಿದೆ. ಮಾಯಾವತಿ ಅವರ ನಿರ್ಧಾರದ ಹಿಂದೆ ಏನು ಆಲೋಚನೆಗಳಿರ್ಬೋದು? ಒಂದ್ ನಿಮಿಷದಲ್ಲಿ ಸರ್. ಇಲ್ಲ, ಈಗಾಗಲೇ ಮುನಿಯಪ್ಪನವರು ಹೇಳಿದ ಹಾಗೆ, ನಾನು ಈ ರಾಜ್ಯದ ಮತ್ತೆ ಮುಖ್ಯಮಂತ್ರಿ ಆಗ್ತೇನೆ ಮತ್ತು ಈ ದೇಶದ ಪ್ರಧಾನಿ ಆಗ್ತೇನೆ ಅನ್ನುವಂತ ಬಹಳ ದೊಡ್ಡ ವಿಶ್ವಾಸ ಮಾಯಾವತಿಗಿದೆ. ಅದೇನೆ ಈಗ ಅವರು ಮತ್ತೆ ಇನ್ನೊಂದು ಮೈತ್ರಿಗೆ ಹೋಗದೇ ಇರೋದಕ್ಕೆ ಇನ್ನೊಂದು ಬಹಳ, ಈಗ ಲೋಕಸಭೆ ಚುನಾವಣೆಯಲ್ಲಿ ಅವರ ಮತದ ಶೇರ್ ಇದೆಯಲ್ಲ, ಅದು ಕಡಿಮೆ ಆಗದೆ ಇರೋದು ಕೂಡ ಬಹಳ ದೊಡ್ಡ ಇದು. ಹಾಗಿದ್ರೆ ನಾನೊಂದು ಪ್ರಶ್ನೆ ಕೇಳಿದ್ದೀನಿ ಭಟ್ರೆ ಮತ್ತೊಮ್ಮೆ. ನಾನು ಮತ್ತೆ ಮುಖ್ಯಮಂತ್ರಿ ಆಗ್ತೇನೆ ಅಥವಾ ಮುಂದೊಂದು ದಿನ ಪ್ರಧಾನಿ ಆಗ್ತೇನೆ ಅನ್ನುವಂಥ ಒಂದು ಈ ನಿರ್ಧಾರ ಇದೆಯಲ್ಲ, ಅಂದ್ರೆ ನನ್ನ BSP ಪಕ್ಷ ಅಥವಾ ನಾನು ಅಲ್ಲಿಯ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥದ್ದು, ಇದು ಮತ್ತೊಮ್ಮೆ ಮೋದಿ ಆ್ಯಂಡ್ BJP ಟೀಮ್ಗೆ ಇನ್ನೊಂದು ಬಹಳ ದೊಡ್ಡ ವಿಶಾಲವಾದಂಥ ಅವಕಾಶವನ್ನು ಮಾಡಿಕೊಟ್ಟಾಗುವುದಿಲ್ವಾ? ಯಾಕಂದ್ರೆ ದೇಶದ ರಾಜಕೀಯ ಮಹಾಮೈತ್ರಿಯ ಆಗದೇ ಇದ್ರೆ ಹಾಗೇನು ಅನ್ಸಲ್ಲ ನಮಗೆ. ಓಕೆ, ಹಾಗೇನು ಅನ್ಸಲ್ಲ. ಈಗ ನೋಡ್ರಿ, ಒಂದು ಲೋಕಸಭಾ ಚುನಾವಣೆ ನಂತರ 30 ವರ್ಷಗಳ ನಂತರ ಬಿಜೆಪಿ ಸಿಂಗಲ್ ಪಾರ್ಟಿ ಮೆಜಾರಿಟಿಯಲ್ಲಿ ಅಧಿಕಾರ ಕೂತಿದ್ದಾರೆ. ಅವರು ಚುನಾವಣೆಗೆ ಮೊದಲು ಏನ್ ಹೇಳಿದ್ರು ಅದರ 1 ಇಂಚು ಕೂಡ ಅವರು ಇವತ್ತು ಜಾರಿ ಮಾಡ್ತಾ ಇಲ್ಲ, ತದ್ವಿರುದ್ಧ ನಡ್ಕೊಳ್ತಾ ಇದ್ದಾರೆ. ಅಲ್ಲ, ಇದು ಕೇಳಿ, ಇದೇನೆ ಬೇಸಿಸ್ ಫಾರ್ ಚೇಂಜ್. ಸರಿ, ಈಗ ನೋಡಿ ನಿಮ್ಗೆ ಹಂಚು ಹೋಗುತ್ತೆ ಮತ್ತೆ ಲಾಭ ವೋಟರ್ಸ್ ಅಲ್ಲೇ ತಿರುಗಿ ಹೋಗ್ತಾರೆ. ನೋಡಿ, ಅವ್ರವ್ರ ಪಾರ್ಟಿಗೆ ಹೋಗ್ತಾರೆ. ಪಾರ್ಟಿಗೆ ಹೋದ್ರು ಕೂಡ ಹಂಚು ಹೋಗುತ್ತೆ. ಅಲ್ಲ, 10 ಪಾರ್ಟಿ ಇದೆ, 10 ಹಾಗಲ್ಲ ಸರ್. ಇದು ಎಲ್ಲ ಪಾರ್ಟಿ ಒಂದೇ ಕಡೆ ಇಲ್ಲ. ಬಿಹಾರ್, ಉತ್ತರ ಪ್ರದೇಶದಲ್ಲಿ ಅಂದ್ರೆ ವಾಪಸ್ ಹೋಗ್ತಾರೆ ಅಂದ್ರೆ ಕಾಂಗ್ರೆಸ್ ಬರುತ್ತೆ. ಒಂದ್ ನಿಮಿಷ ಕೇಳಿ ಸರ್, ಉತ್ತರ ಪ್ರದೇಶದಲ್ಲಿ ಬಿಜೆಪಿ 10 ರಿಂದ 11 ಸೀಟ್ ಗೆದಿಯೋದು ಕಷ್ಟ. ಓಕೆ, ಅಂಡ್ ಉಳಿದು ಎಷ್ಟೋ ಮತಕ್ಷೇತ್ರದಲ್ಲಿ ಅವರು 1000 ಓಟು 2000 ಓಟ್ ತಗೊಂಡಿದ್ದಾರೆ ಪಾರ್ಲಿಮೆಂಟ್. ಅಲ್ಲಿರೋದು BSP ವರ್ಸಸ್ SP, SP ವರ್ಸಸ್ BSP. ಅಲ್ಲೊಂದು ಸ್ವಲ್ಪ ಕಾಂಗ್ರೆಸ್ ಒಂದ್ ಸ್ವಲ್ಪ ಇರ್ಲಿ, ಒಂದ್ 2-3 ಮತಕ್ಷೇತ್ರದಲ್ಲಿ ಅಜಿತ್ ಸಿಂಗ್ ಈ ಜಾತ್ ಇದ್ರ ಮ್ಯಾಗಿತ್ತು. ಈಗ ಮಹಾಮೈತ್ರಿ ಆಗತ್ತಾ ಇಲ್ವಾ ಸರ್ ನಿಮ್ಮ ಅನಿಸಿಕೆ ಪ್ರಕಾರ? ಮಹಾಮೈತ್ರಿ ಉತ್ತರ ಪ್ರದೇಶದಲ್ಲಿ ಆಗತ್ತೆ ಅನ್ನೋ ನನಗೆ ಡೌಟ್. ಎಸ್, ಓಕೆ ವೀಕ್ಷಕರ, ಇದು ಇವತ್ತಿನ ಬಿಗ್ ಡಿಬೇಟ್. ಬೇರೆ ಬೇರೆ ಆಯಾಮಗಳನ್ನು ನಾವು ಚರ್ಚೆ ಮಾಡಿದ್ವಿ. ಆದರೆ ಒಂದು ವಿಚಾರ ನೆನಪಿಟ್ಕೋಬೇಕು, ವಿಧಾನಸಭಾ ಚುನಾವಣೆ ಇರೋ ಕಾರಣದಿಂದಾಗಿ ಅಲ್ಲೊಂದು ರಿಸಲ್ಟ್ ನೋಡ್ಕೊಳ್ಳುವ ಆಮೇಲೆ ಥಿಂಕ್ ಮಾಡುವಂತ ನಿರ್ಧಾರಕ್ಕೆ ಮಾಯಾವತಿ ಬಂದಿರಬಹುದು. ಬಿಹಾರದಲ್ಲಿ ಇಟ್ ಇಸ್ ಈಸಿ, ಇಬ್ರು ಒಂದೇ ಕಡೆ ಕೆಲಸ ಮಾಡಿದವರು. ಎಸ್, ಕರೆಕ್ಟ್. ನಿತೀಶ್ ಈಗ ತಮ್ಮಂತ ಹಾಗಿದ್ರೆ ಮಹಾಮೈತ್ರಿ ಆಗಬೇಕು ಅಂತಂದ್ರೆ ನನ್ನ ಅನಿಸಿಕೆ ಪ್ರಕಾರ ಮುಂದಿನ ವಿಧಾನಸಭಾ ಚುನಾವಣೆ, ಅದಕ್ಕಿನ್ನೂ ಟೈಮ್ ಇದೆ. ಐ ಥಿಂಕ್ ಚುನಾವಣೆ ತನಕ ಕಾಯಬೇಕಾಗತ್ತೆ. ಮುಂದಿನ ಲೋಕಸಭಾ ಚುನಾವಣೆಗೆ ಇನ್ನೂ 5 ವರ್ಷ ಇದೆ. ಅಲ್ಲಿ ತನಕ ಇಷ್ಟು ಬೇಗ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಮಾಯಾವತಿ ಬಂದಿರಬಹುದು. ಅಥವಾ ಕೊನೆಗಳಿಗೆಯಲ್ಲಿ ಒಂದು ವೇಳೆ ಅವರು ಮುಖ್ಯಮಂತ್ರಿ ಆಗುವಂಥ ಅವಕಾಶಗಳು ಬಂದರೆ ಮುಂದಿನ ನಿರ್ಧಾರಗಳು ನಮಗೆ CPM ಪಕ್ಷದ ನಾಯಕರು ಹೇಳಿದ ಹಾಗೆ ಈಗ ಅದು ಆರಂಭ ಆಗಿದೆ ಅಷ್ಟೇ. ಆ ಪಕ್ವತೆ ಆಗೋದಕ್ಕೆ ಇನ್ನು ಕೆಲವು ಸಮಯಗಳು ಬೇಕಾಗಬಹುದು. ಆದರೆ ಒಂದೊಂದು ಬಹಳ ಅಂದರೆ ನರೇಂದ್ರ ಮೋದಿ ಅವರು ಈ ರೀತಿ ಒಂದು ವಿಜೃಂಭಿಸ್ತಾ ಇದ್ದಾರೆ ಏನು ಸಂಪೂರ್ಣ ಬಹುಮತದೊಂದಿಗೆ, ಅದು ಖಂಡಿತವಾಗ್ಲೂ ಇತರ ಪಕ್ಷಗಳು ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಖಂಡಿತವಾಗ್ಲೂ ಅದು ಒಂದಲ್ಲ ಒಂದು ರೀತಿಯಲ್ಲಿ ಒಗ್ಗಟ್ಟಾಗೇ ಆಗ್ತವೆ. ಬಟ್ ರಾಜಕಾರಣದಲ್ಲಿ ಎಲ್ಲವೂ ಆಗತ್ತೆ. ನೋಡೋಣ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್.